ಹೋಯ್ ನಮಸ್ಕಾರ. ಪ್ರತಿದಿನದ ಬೆಳಕು ಸುಂದರವೇ ಸ್ನೇಹಿತರೆ. ಆ ಸುಂದರತೆಯನ್ನ ನಾವು ಕ್ರಿಯೇಟ್ ಮಾಡ್ಬೇಕು ಅಷ್ಟೇ. ನನ್ನ ಪಾಲಿಗೆ ಆದದ್ದು ಅದೇ. YFI ಅಂದ್ರೆ ಯೋಗ ಫೆಡರೇಷನ್ ಆಫ್ ಇಂಡಿಯಾದಿಂದ 49ನೇ ರಾಷ್ಟ್ರೀಯ ಸ್ಪೋರ್ಟ್ಸ್ ಚಾಂಪಿಯನ್‌ಶಿಪ್ ಇಡೀ ದಕ್ಷಿಣ ಕನ್ನಡದಿಂದ ರೆಫ್ರಿ ಆಗಿ ಆಯ್ಕೆಯಾದಾಗ ಖುಷಿ ಆಗದೆ ಇರುತ್ತಾ ಸ್ನೇಹಿತರೆ? ಆಗ್ಲೇಬೇಕು ತಾನೇ? ಹೋಗಬೇಕು ಬೇಡವೋ ಒಬ್ಳೇ ಅನ್ನೋ ದ್ವಂದ್ವಕ್ಕೆ ಅಲ್ಲಿ ಅವಕಾಶ ಇಲ್ಲ. ಸಿಕ್ಕಿದ ಅವಕಾಶವನ್ನ ಬಾಚಿಕೊಂಡು ತಿರುವನಂತಪುರದ ಟ್ರೇನನ್ನು ಹತ್ತಿ ಮತ್ತದೇ ಬೆಳಕಾದಾಗ ಅನಂತ ಪದ್ಮನಾಭನ ಊರಲ್ಲಿ ನಾನಿದ್ದೆ. ನೋಡಿ ಇದು ತಿರುವನಂತಪುರದ ಸೆಂಟ್ರಲ್ ರೈಲ್ವೆ ಸ್ಟೇಷನ್. ಬಹಳ ಕ್ಲೀನ್ ಆಗಿದೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಸಂಜನಾ. ಇದು ಸಂಜನಾ ಕ್ರಿಯೇಷನ್. ಫ್ರೆಂಡ್ಸ್, ನಾನು ಆಲ್ರೆಡಿ ಹೇಳಿದೆ, ಯೋಗ ಫೆಡರೇಷನ್ ಆಫ್ ಇಂಡಿಯಾದಿಂದ 49th ರಾಷ್ಟ್ರೀಯ ಸ್ಪೋರ್ಟ್ಸ್ ಚಾಂಪಿಯನ್‌ಶಿಪ್‌ಗೆ ನನಗೆ ರೆಫ್ರಿ ಆಗಿ ತಿರುವನಂತಪುರಂ ಅಂದ್ರೆ ಪಿರಪ್ಪನಕೋಡ್ ಅಕ್ವಾಟಿಕ್ ಗಾರ್ಡನ್‌ನಲ್ಲಿ ನಮ್ಮೊಂದು ಯೋಗ ಸ್ಪೋರ್ಟ್ಸ್ ನಡೀತಾ ಇದೆ ಸ್ನೇಹಿತರೆ. ಸೊ ಅಲ್ಲಿಗೆ ನಾವು ಹೋಗಬೇಕು. ಪ್ರತಿ ಸ್ಟೇಟ್‌ನಿಂದನೂ ಕೂಡ ಅವರು ತುಂಬಾ ಜನ ಬರ್ತಾರಲ್ಲ, ಹಾಗಾಗಿ ಯಾವ ಸ್ಟೇಟಲ್ಲಿ ಅರೇಂಜ್ ಮಾಡಿರ್ತಾರೋ ಅವರ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಅವರೇ ಮಾಡ್ತಾರೆ. ಸೊ ನಾನು ಮಂಗಳೂರಿಂದ ಒಬ್ಳೆ ಹೋಗಿರೋದ್ರಿಂದ ನನಗೆ ಈ ಇಬ್ಬರು ಹುಡುಗರು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅಲ್ಲಿವರೆಗೆ ತಗೊಂಡೋಗ್ಬಿಟ್ರು. ಸೆಂಟ್ ಜಾನ್ಸ್ ಹಾಸ್ಪಿಟಲ್ ನಮಗೆ ಉಳಿಯುವ ವ್ಯವಸ್ಥೆ ಮಾಡಿದ್ರು. ಸೊ ಈಗ ನಾವು ಎಲ್ಲಿ ಫೆಡರೇಷನ್ ಇದು ನಡೀತಾ ಇದೆಯಲ್ಲ, ಯೋಗ ಕಾಂಪಿಟೇಷನ್ ನಡೀತಾ ಇದೆಯಲ್ಲ, ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ ಈಗ. ಫ್ರೆಂಡ್ಸ್, ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾನು ಯೋಗ ಕಾಂಪಿಟೇಷನ್ ಹೇಗೆ ನಡೀತಾ ಇದೆ ಪ್ರತಿ ಒಂದನ್ನು ನೋಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಇಲ್ಲಿ ನಾವು ಎಂಟ್ರಿ ಆಗುವ. ಯೋಗ ಕಾಂಪಿಟೇಷನ್, ನ್ಯಾಷನಲ್ ಯೋಗ ಕಾಂಪಿಟೇಷನ್ ಆಗಿದ್ದೀವಿ. ಎಸ್ ಫ್ರೆಂಡ್ಸ್, ಇದು ಒಂದು ಸ್ವಿಮ್ಮಿಂಗ್ ಪೂಲ್. ಇದು ಪಿರಪ್ಪನಕೋಡದ ಅಕ್ವಾಟಿಕ್ ಗಾರ್ಡನ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಮಗೆ ಇಲ್ಲಿ ರೆಡ್ ಕಾರ್ಪೆಟ್ ಇಂದಾನೆ ನಮಗೆ ಸ್ವಾಗತ ಸಿಗ್ತಾ ಇದೆ. ಬನ್ನಿ ನಾವು ಒಳಗೆ ಎಂಟ್ರಿ ಆಗುವ. ಹೇಗಿದೆ ಅನ್ನೋದನ್ನ, ಮತ್ತೆ ಯಾವ ರೀತಿ ಕಾಂಪಿಟೇಷನ್ ನಡೆಯುತ್ತೆ, ಜಡ್ಜ್ಮೆಂಟ್ ಹೇಗೆ ನಡೆಯುತ್ತೆ ಆಸ್ ಎ ರೆಫ್ರಿ ಆಗಿ ನಿಮಗೆ ಪ್ರತಿಯೊಂದನ್ನ ಇಲ್ಲಿ ತೋರಿಸ್ತಾ ಹೋಗ್ತೇನೆ. ಕೇರಳದ ಒಂದು ಟ್ರೆಡಿಷನಲ್ ಫುಡ್ ಇರ್ಬೋದು, ಎಲ್ಲ ಸ್ಟೇಟಿನಿಂದ ಆಲ್ರೆಡಿ ಬಂದಿರ್ತಾರೆ. ಈಗ ಸಿಎಂಗೆ ನಾವು ವೇಟ್ ಮಾಡ್ತಾ ಇದ್ದೀವಿ. ಸಿಎಂ ಪಿಣರಾಯಿ ವಿಜಯನ್ ಅವರು ಈಗ ಇನಾಗ್ರೇಷನ್ಗೆ ಬರ್ತಾ ಇದ್ದಾರೆ. ಸೊ ವೇಟ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಇದೆಲ್ಲ ಕಾಂಪಿಟೇಷನ್ ಆಗುವಂತ ಸ್ಟೇಜ್ಗಳು. ಮೇನ್ ಸ್ಟೇಜ್ ಒಂದು ಇದು ದೊಡ್ಡದಾಗಿರುತ್ತೆ. ಸೊ ಇದೆಲ್ಲ ಕಾಂಪಿಟೇಟರ್ಗಳಿಗೆ ಸುಮಾರು ಒಂದು 8ರಿಂದ 10 ಸ್ಟೇಜ್ಗಳು, ಚಿಕ್ಕ ಸ್ಟೇಜ್ಗಳು ಇರುತ್ತವೆ. ಸೊ ಎಲ್ಲಾ ಸ್ಟೇಟ್ ಇಂದ ಬಂದಿರ್ತಾರೆ. ನನಗೆ ಕಾಸರಗೋಡು ಅಂದ್ರೆ ಕೇರಳದಿಂದ ಜೊತೆ ಆದವರು ಸ್ವಾತಿ ಅಂತೇಳಿ ನಮ್ಮ ಬಾರ್ಡರ್ ಇಂದ ಕಾಸರಗೋಡು. ಸೊ ಇಲ್ಲಿಯ ಫುಡ್ ಬೆಳಗಿನ ಇಡ್ಲಿ ತುಂಬಾ ಚೆನ್ನಾಗಾಗಿತ್ತು. ಅಂದ್ರೆ ಸೌತ್ ಇಂಡಿಯನ್ ಫುಡ್ ಅಂದ್ರೆ ಕೇಳ್ಬೇಕಾ, ನಮಗೆ ನಾರ್ತ್ ತರ ಅಲ್ಲ, ಬಹಳ ಚೆನ್ನಾಗಿರುತ್ತೆ. ಇವರು ನಮ್ಮ ಝೋನಲ್ ಸೆಕ್ರೆಟರಿ, ಕರ್ನಾಟಕ ಝೋನಲ್ ಸೆಕ್ರೆಟರಿ ಪ್ರಭು ಸರ್ ಅಂತ ಹೇಳಿ. ಈಗ ನಾವು ಆಲ್ ಸ್ಟೇಟಿನ ಕಾಂಪಿಟೇಟರ್ಸ್, ರೆಫ್ರೀಸ್ ಎಲ್ಲ ಒಂದು ಕಡೆ ಸೇರಿದ್ದೀವಿ. ಅಂದ್ರೆ ಈಗ ಸಿಎಂ ಪಿಣರಾಯಿ ವಿಜಯನ್ ಅವರ ಒಂದು ವೆಲ್ಕಮ್ಗೋಸ್ಕರ ನಾವು ರೆಡಿ ಆಗ್ತಾ ಇದ್ದೇವೆ. ಇಲ್ಲಿ ಫಸ್ಟ್ ಡೇ ಅಲ್ಲ, ಇನಾಗ್ರೇಷನ್ ಅವರಿಂದ ಮಾಡಿಸಿಬಿಟ್ಟು ಮತ್ತೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಇವರು ನಮ್ಮ ಪುತ್ತೂರಿನ ರಾಮ್ ಭಟ್ರ ಮಗಳು ಸಂಧ್ಯಕ್ಕ, ಇವರೆಲ್ಲ ರೆಫ್ರಿಗಳು. ಸೊ ಮಾರ್ಚ್ ಫಾಸ್ಟ್ ಇಂದ ಆಲ್ಫಾಬೆಟಿಕಲ್ ಆರ್ಡರ್ ನಡೆಯುತ್ತೆ. ಫಸ್ಟ್ ಆಂಧ್ರ ಪ್ರದೇಶ್. ನಮ್ಮ ಕರ್ನಾಟಕ ತಂಡದಿಂದ ಸಂಧ್ಯಾ MS ಸಾಗರ್ ಅವಳು ಚಾಂಪಿಯನ್. ಅವಳು ಕೂಡ ಇವರೆಲ್ಲ ನಮ್ಮ ಕರ್ನಾಟಕದ ಪ್ಲೇಯರ್ಸ್ಗಳು. ರಾಜ್ಯದ ವಿವಿಧ ಭಾಗದಿಂದ ಅಂದರೆ ಧಾರವಾಡ, ಗುಲ್ಬರ್ಗ, ರಾಯಚೂರು, ಹೀಗೆ ಬೆಂಗಳೂರು, ಮೈಸೂರು ಎಲ್ಲರೂ ಇದ್ರು. ಮಂಡ್ಯದವರು, ಮಂಗಳೂರವರು ಖಂಡಿತ ಇದ್ರು. ಹಾಗೆ ರೆಫ್ರಿಗಳಿಗೂ ಕೂಡ ಕೂತ್ಕೊಳ್ಳಿಕ್ಕೆ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆ ಹಾಗೂ ಇರ್ಲಿಕ್ಕೂ ಕೂಡ ಒಂದು ಬೇರೆ ವ್ಯವಸ್ಥೆ ಇರುತ್ತೆ ಸ್ನೇಹಿತರೆ. ಇವರೆಲ್ಲ ನಾವು ಕರ್ನಾಟಕದ ಪ್ಲೇಯರ್ಸ್ಗಳು, ಹೆಂಗು ರೆಫ್ರಿಗಳು, ಆಫೀಸ್ ಸ್ಟಾಫ್ಗಳು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ರೀತಿಯ ವಿಷಯವನ್ನ ನಾನು ತಿಳಿಸಿಕೊಡ್ತಾ ಇದ್ದೇನೆ. ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಇವರು ಅಶೋಕ್ ಕುಮಾರ್ ಅಗರ್ವಾಲ್ ಅಂಡ್ ಇಂದೂ ಅಗರ್ವಾಲ್ ಅಂತೇಳಿ ಇವರು ಯೋಗ ಫೆಡರೇಷನ್ ಆಫ್ ಇಂಡಿಯಾ CEO ಅಂಡ್ YFI ಅಂಡ್ ಏಷ್ಯನ್ ಯೋಗದ ಪ್ರೆಸಿಡೆಂಟ್ ಅವರು ಅಶೋಕ್ ಕುಮಾರ್ ಅಗರ್ವಾಲ್ ಅಂತೇಳಿ. ಸೊ ಈಗ ನಾನು ಸಂಧ್ಯಾ MS ಹೇಳಿದಲ್ಲ, ಅವರದ ಒಂದು ರಿದಮಿಕ್ ಯೋಗ ಪರ್ಫಾರ್ಮೆನ್ಸ್ ನೋಡುವ ಬನ್ನಿ.
ಸ್ನೇಹಿತರೆ, ನಮಗೆ ಅಲ್ಲಿ 3 ದಿನವೂ ನಿರಂತರವಾಗಿ ಕಾಂಪಿಟಿಷನ್ ನಡೀತಾ ಇರ್ತದೆ. ಯಾಕೆ 1 ದಿನ 2 ದಿನ ಸಾಕಾಗೋಲ್ಲ. ಇದು ಹಲವಾರು ಕ್ಯಾಟಗರಿಯಲ್ಲಿ ಕೂಡ ಕಾಂಪಿಟಿಷನ್ ನಡೀತಾ ಹೋಗುತ್ತೆ. ಇದು ಸೀನಿಯರ್ ಯೋಗ ಆಗಿರೋದ್ರಿಂದ 18 ವರ್ಷದಿಂದ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ನಡೀತಾ ಹೋಗುತ್ತೆ. ಸೊ ಮರುದಿನ ಕೂಡ ನಾವು ರೆಡಿಯಾಗಿ, ರೆಫ್ರಿಗಳು ರೆಡಿಯಾಗಿ, ಪ್ಲೇಯರ್ಸ್, ಕರ್ನಾಟಕ ಪ್ಲೇಯರ್ಸ್ ಇವರೆಲ್ಲ ನಾವು ರೆಡಿಯಾಗಿ ಹೊರಟಾಗ, ಬನ್ನಿ ಇವ್ರನ್ನೆಲ್ಲ ಬೇರೆ ಬೇರೆ ಸ್ಟೇಟ್ನವ್ರು ಇವರು. Telangana. Yes. All Telangana. I think they are. Hello. Hi. You're from Bihar. Yes. Referee? Yeah, participant. Secretary. Official. All the best. ಎಸ್, ನಮಗೆ ನಾವು ಸ್ಟೇ ಮಾಡಿದ್ದ ಜಾಗದಿಂದ ಪುನಃ ನಾವು ಅಲ್ಲಿ ಕಾಂಪಿಟಿಷನ್ ಆಗೋ ಜಾಗಕ್ಕೆ ಹೋಗಬೇಕಾಗಿದೆ. ಅದು ಕೂಡ ಬಸ್ಸಿನ ವ್ಯವಸ್ಥೆ ಮಾಡಿದ್ರು. ನೋಡಿ, ನಮಗೆ ಬೆಳಗಿನ ತಿಂಡಿ ಚಾ ತುಂಬ ಚೆನ್ನಾಗಿ, ಪ್ರತಿದಿನ ಬನಾನಾ ಇತ್ತು ನಮಗೆ. ಎಸ್ ಎಸ್, ಈ ದಿನದ ನಮ್ಮ ಪ್ಯಾನಲ್ ತೋರಿಸ್ತೇನೆ, ಮತ್ತೆ ಕಾಂಪಿಟೇಷನ್ ಜಡ್ಜ್ಮೆಂಟ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೇನೆ. ಇವೆಲ್ಲ ನಾವು ಫೋನ್ನಲ್ಲೇ ಮಾರ್ಕ್ಸ್ ಅನ್ನ ಹೇಳ್ಬೇಕಾಗ್ತದೆ. ಅದು ದೊಡ್ಡ ಸ್ಕ್ರೀನ್ ಅಲ್ಲಿ, ಟಿವಿ ಸ್ಕ್ರೀನ್ ಹಾಕಿರ್ತದೆ, ಅಲ್ಲಿ ಸ್ಲೇಟ್ ಆಗ್ಲಿ ಶೀಟ್ಸ್ ಆಗ್ಲಿ ಇರೋದಿಲ್ಲ. ಓನ್ಲಿ ಫೋನ್ನಲ್ಲೇ ಮಾಡ್ಬೇಕಾಗುತ್ತೆ. ಜಡ್ಜ್ಮೆಂಟ್ ಕೂಡ ಅಲ್ಲೇ ಕೊಡ್ಬೇಕಾಗುತ್ತೆ. ಸೊ ನೋಡಿ, ಈಗ ಕಾಂಪಿಟೇಷನ್ ಒಂದು ಹುಡುಗಿ ಮಾಡ್ತಾ ಇದ್ದಲ್ಲೇ ನಾವು ಜಡ್ಜ್ಮೆಂಟ್ ಹೀಗೆ ಕೊಡ್ತೀವಿ. ಮಾರ್ಕ್ಸ್ 10, ಈಚ್ ಆಸನಕ್ಕೆ 10 ಮಾರ್ಕ್ಸ್ ಇರುತ್ತೆ. 10 ಆಸನಗಳು ಇರುತ್ತವೆ ಮಾಡಲಿಕ್ಕೆ. ಪ್ರತಿ ವಿಭಾಗದಲ್ಲೂ 10 ಆಸನಗಳಿರುತ್ತವೆ. ಒಂದು ಆಸನದಲ್ಲಿ ಅವರು ಫೈನಲ್ ಸ್ಟೇಜಲ್ಲಿ 15 ಸೆಕೆಂಡ್ಸ್ ಇರಬೇಕಾಗುತ್ತೆ. ಪ್ರತಿ ಪ್ಯಾನಲ್ನಲ್ಲೂ 4 ರೆಫ್ರಿಗಳು ಇರ್ತಾರೆ. ಕಾಲರ್ ಬೇರೆ, ಅನೌನ್ಸರ್ ಬೇರೆ, ಕೋಆರ್ಡಿನೇಟರ್, ಲ್ಯಾಪ್ಟಾಪರ್ ಬೇರೆ. ಸೊ ಅಲ್ಲಿ ಒಂದು ಕಾಂಪಿಟೇಷನ್ ನಡೆಯುವಾಗ ಒಂದು ಮಿನಿಮಮ್ ಒಂದು 8ರಿಂದ 10 ಜನ ಬೇಕಾಗುತ್ತೆ. ನಾವು ಪಾಯಿಂಟ್ ಟು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ನೋಡು, ಒಂದು ಚೂರು ಗ್ಯಾಪ್ ಅಥವಾ ಇದು ಇರೋ ಹಾಗೆ ಇಲ್ಲ, ಇದ್ದರೆ ಅರ್ಧ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ನಾವು ಯಾವ ರೀತಿ ಜಡ್ಜ್ಮೆಂಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು. ಸೊ ಆ್ಯಂಡ್ ಈಚ್ ರೆಫ್ರಿ ಕೊಡೋ ಮಾರ್ಕ್ಸು ಅರ್ಧ ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಎಲ್ಲ ಹೆಚ್ಚು ಕಡಿಮೆ ಆಗಬಾರ್ದು ಸ್ನೇಹಿತರೆ. ಯಾಕೆಂದರೆ ಅವರದ್ದೇ ಆದ ಸ್ಟೇಟ್ನವರಿಗೆ ಜಾಸ್ತಿ ಕೊಡ್ತಾರೇನೋ ಅನ್ನೋ ಡೌಟ್ ಇರುತ್ತೆ. ಸೊ 1 ಮಾರ್ಕ್ಸ್ಗಿಂತ ಹೆಚ್ಚು ಕಡಿಮೆ ಆಗೋ ಹಾಗಿಲ್ಲ. ಇದು ಪ್ರತಿಯೊಂದು ಕೂಡ ರೂಲ್ಸ್ ಇದೆ, ಇದಕ್ಕೆ ರೆಗ್ಯುಲೇಷನ್ ಇದೆ. ಹಾಗೇನಾದರೂ ಕೊಟ್ಟು ಹೇಳಾದ್ರೆ ಕೋಆರ್ಡಿನೇಟರ್ ಬಂದು ಕೇಳ್ತಾರೆ. 1 ಮಾರ್ಕ್ಸ್ಗಿಂತ ಹೆಚ್ಚು ಕಡಿಮೆ ಇದ್ರೆ ಯಾಕೆ ಕಡಿಮೆ ಕೇಳ್ತಾರೆ, ಹೆಚ್ಚು ಕೊಟ್ರೆ ಯಾಕೆ ಹೆಚ್ಚು ಕೊಟ್ರೆ ಕೇಳ್ತಾರೆ. ಹಾಗೆಯೇ ಆ ಸ್ಟೇಟಿನ ಕೋಚ್ ಅವರಿಗೂ ಕೇಳೋ ಅರ್ಹತೆ ಇದೆ.
ಟೈಪ್ ಇದೆ, ಪೇರ್ ಇದೆ ಮತ್ತು ಸೋಲೋ ಇದೆ. ಬನ್ನಿ ಈಗ ಬೇರೆ ಒಂದು ಕಾಂಪಿಟೇಷನ್ನಲ್ಲಿ ತೋರಿಸ್ತಾ ಹೋಗ್ತೇನೆ ಯಾವ ರೀತಿ ಇದೆ ಇಲ್ಲಿ ನೋಡಿ. ಇದೇ ಸೇಮ್ ಆಸನ ಇವನ್ ಎಷ್ಟು ಪರ್ಫೆಕ್ಟ್ ಮಾಡಿದ್ದಾನೆ, ಆ ಹುಡುಗಿ ಹೇಗೆ ಮಾಡಿದ್ಲು ಅಂತ ನೋಡಿದ್ರಲ್ಲ. ಇದು ಕಾಂಪಿಟೇಷನ್. ಪಾಯಿಂಟ್ ಟು ಪಾಯಿಂಟ್ ಒಬ್ಸರ್ವ್ ಮಾಡ್ತೀವಿ, ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಒಬ್ಸರ್ವ್ ಮಾಡ್ತೀವಿ ಸ್ನೇಹಿತರೆ. ಹೆಚ್ಚಿನ ಒಂದು ಕಾಂಪಿಟೇಟರ್ಸ್ ವೆಸ್ಟ್ ಬೆಂಗಾಲ್ದವ್ರು ವಿನ್ ಆಗ್ತಾರೆ. ಯಾಕೆಂದರೆ ಅವರು ಎಷ್ಟು ಪರ್ಫೆಕ್ಟ್ ಇದ್ದಾರೆ ಅಂದರೆ ನಮಗೆ ಅರ್ಧ ಮಾರ್ಕ್ಸ್ ಕೂಡ ಕಡಿಮೆ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ. ನೋಡಿ ಈ ಹುಡುಗಿ ಎಷ್ಟು ಪರ್ಫೆಕ್ಟ್ ಇದ್ದಾನೆ ಅಂದರೆ, ಇನ್ಫ್ಯಾಕ್ಟ್ ಪ್ರತಿ ವಿಭಾಗದಲ್ಲಿ ನೋಡಿ ಇವರ ಮಾರ್ಕ್ಸ್ 9, 8.5, 8.5 ನೋಡಿದ್ರಲ್ಲ. ಈ ಹುಡುಗ ಮೋಸ್ಟ್ಲಿ ವೆಸ್ಟ್ ಬೆಂಗಾಲ್ ಇರ್ಬೋದು, ಯಾವ ಸ್ಟೇಟ್ ಅಂತ ನಾವು ನೋಡಲ್ಲ. ಬಟ್ ಫಸ್ಟ್ ಆ್ಯಂಡ್ ಸೆಕೆಂಡು ಪ್ರತಿ ವಿಭಾಗದಲ್ಲೂ ಅವರಿಗೆ ಹೋಗಿದೆ. ಫ್ರೆಂಡ್ಸ್, ಈಗ ನಾವು ಊಟದ ಸಮಯ. ಕೇರಳದ ಟ್ರೆಡಿಷನಲ್ ಫುಡ್ ಬಗ್ಗೆ ನಮಗೆ ಮತ್ತೊಂದು ಅಂದರೆ ಮರುದಿನ ಅರೇಂಜ್ ಮಾಡಿದ್ರು. ಇಲ್ಲಿ ಓಣಂದಲ್ಲಿ ಯಾವ ರೀತಿ ಮಾಡ್ತಾರಲ್ಲ ಅದೇ ಥರ ಮಾಡಿದ್ರು. ವೆರಿ ವೆರಿ ಟೇಸ್ಟಿ. ಏನೇ ಹೇಳಿ, ನಮ್ಮ ಸೌತ್ ಇಂಡಿಯನ್ ಫುಡ್ ಮುಂದೆ ನಾರ್ತ್ ಇಂಡಿಯನ್ ಫುಡ್ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಅಲ್ಲಿ ಓಣಂ ಅಥವಾ ಬಿಸಿದಲ್ಲಿ ಹೇಗೆ ಒಂದು ಬಾಳೆ ತುಂಬ ಐಟಮ್ಸ್ ಎಲ್ಲ ಹಾಕ್ತಾರಲ್ಲ, ಅದೇ ಥರ ನಾನು ಕೂಡ ಇದೊಂದು ವಿಡಿಯೋ ಮಾಡಿದೆ ನಿಮಗೆ ನೋಡಲಿ ಅಂತೇಳಿ. ನಾನು ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು. ಪ್ರತಿಯೊಂದನ್ನು ನಾನು ಅಲ್ಲಿಯ ಒಂದು ವಿಶೇಷತೆಯನ್ನು ಗಮನಿಸಿ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೇನೆ ಸ್ನೇಹಿತರೆ. ಒಂದು ನೀವು ನೋಡಲಿ ಅಂತೇಳಿ ಅಷ್ಟೇ, ಯಾಕೆಂದರೆ ನನಗೆ ಫಸ್ಟ್ ಟೈಮ್ ಅಲ್ವಾ. ಸೊ ಎಷ್ಟೋ ಜನ ಇರ್ತಾರೆ ಇಲ್ಲಿಯ ನಾರ್ತ್ನವ್ರಿಗಂತೂ ಖಂಡಿತ ಇದು ಫಸ್ಟ್ ಟೈಮ್. ಬಹಳ ಖುಷಿಯಿಂದ ಅವರು ಊಟ ಮಾಡಿದರು. ಅವ್ರಿಗೆ ಏನೆಲ್ಲ ಆ ಕಡೆ ಒಂದು ರೋಟಿ, ದಾಲ್, ಚಾವಲ್ ಅಷ್ಟೇ ಇರ್ತದಲ್ಲ, ಇಷ್ಟು ವೆರೈಟೀಸ್ ಎಲ್ಲ ಅವ್ರು ತಿನ್ನೋದೇ ಇಲ್ಲ. ಅವರು ಅದನ್ನು ಅವರೇ ಸಹ ಹೇಳ್ತಾರೆ, ಕ್ಯಾ ಬಾತ್ ಹೈ ಕಿತ್ನಾ ವೆರೈಟೀಸ್ ಅಂತಾರೆ. ಅವಿಯಲ್ ಅವಿಯಲ್ ಪುಟ್ಟಕರಿ ಇದನ್ನು ನನಗೆ ಪರಿಚಯ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಒಬ್ಬ ಬಂದ. ನನಗೆ ನೆನಪಿಲ್ಲ ಒಂದು ಅಕ್ಷರ ಕೂಡ. ಫೋಟೋ ವಿಡಿಯೋ. ಹಾಗೆ ಸ್ನೇಹಿತರೆ, ಸ್ವೀಟ್ ಕೂಡ 3 ಟೈಪ್ ಇತ್ತು, 3 ಟೈಪ್ ಸ್ವೀಟ್. ಒಂದು ಪಾಯಸ ಮತ್ತೆ ಹೋಳಿಗೆ ಮೇಲೆ ಮತ್ತೊಂದು ಪಾಯಸ ಸ್ನೇಹಿತರೆ. ಇದು ಒಂದು ಕಾಂಬಿನೇಷನ್ ನೋಡಿ. ನಾವು ತುಪ್ಪ ಹಾಕೊಳ್ತೀವಲ್ಲ, ಇವರು ಪಾಯಸ ಹಾಕೊಂಡು ತಿನ್ನೋದು. ನನಗೆ ಬಹಳ ಒಂದು ವಿಶೇಷತೆ ಅನಿಸಿತು. ಮತ್ತೆ ನೋಡಿ, ಕೈಯಲ್ಲಿ ಲಾಸ್ಟಿಗೆ ಸಾಂಬಾರನ್ನು ಹಾಕೊಂಡು ಕುಡಿಯೋದಂತೆ. ಆಮೇಲೆ ಕೈಗೆ ಮಜ್ಜಿಗೆ, ಕುಡಿಯೋ ಮಜ್ಜಿಗೆ ಅಂತ ಹೇಳ್ತೀವಲ್ಲ, ಆ ಥರ. ಮೊಸರು ಹೀಗೆ ತಿನ್ನೋದು ಮಾರ ಇವರಲ್ಲಿ. ನೋಡಿ ಕೈಗೆ ಹಾಕಿಬಿಡ್ತಾರೆ, ಅನ್ನಕ್ಕೆ ತಗೊಳ್ಳೋದಿಲ್ಲ. ಎಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಆ್ಯಂಡ್ ಕಲ್ಚರ್. ಎನಿವೇ, ಸೌತ್ ಇಂಡಿಯನ್ ಫುಡ್ ಅದು ಟೇಸ್ಟೇ ಬೇರೆ ಸ್ನೇಹಿತರೆ. ನಿಜವಾಗ್ಲೂ ನಮ್ಮ ಕರ್ನಾಟಕ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಕೇರಳ ಇರ್ಬೋದು, ಅಥವಾ ಬೆಳಗಾಂ ಕಡೆ, ಎನಿವೇ ಮಹಾರಾಷ್ಟ್ರ, ಇದೆಲ್ಲ ನಾವು ಅಕ್ಕಪಕ್ಕದ ರಾಜ್ಯಗಳು ಫುಡ್ ಕೂಡ ಟೇಸ್ಟಿಯೇ. ಫೈನಲಿ ನಮಗೆ ರೆಫ್ರಿ ಆದವರಿಗೆ ಒಂದು ಹಾನರ್ ಮಾಡಿದ್ರು ಇಂದು ಅಗರ್ವಾಲ್ ಮೇಡಮ್ ಅವರು. ಸೊ ಎಲ್ಲ ಕಾಂಪಿಟೇಷನ್ಗಳ ಫಲಿತಾಂಶ ನೆಕ್ಸ್ಟ್ ಫೈನಲ್ ಲಾಸ್ಟ್ ಡೇ ದಿನ ಇರ್ತದೆ ಸ್ನೇಹಿತರದು. ಅದು ವ್ಯಾಲಿಡಿಕ್ಟರಿ ಫಂಕ್ಷನ್ ಆರ್ ಫೇರ್ವೆಲ್ ಫಂಕ್ಷನ್ ಅಂತಾರೆ. ಇವರೆಲ್ಲ ನಮ್ಮ ಕರ್ನಾಟಕದ ಲೀಡರ್ಸ್ ಆ್ಯಂಡ್ ರೆಫ್ರೀಸ್ ಕಾಂಪಿಟೇಟರ್ಸ್, ತುಂಬಾ ಆತ್ಮೀಯರಾದ ಬೆಸ್ಟ್ ಹುಡುಗರು. ಹಾಗೆಯೇ ತಮಿಳುನಾಡು ಯೋಗ ಅಸೋಸಿಯೇಷನ್ ರಾಮಲಿಂಗಂ ಸರ್ಜಿ. ಫೈನಲಿ ರಿಸಲ್ಟ್ ಹೇಳುವ ದಿನ ಈ ಒಂದು ಸೂರ್ಯ ನಮಸ್ಕಾರ ಎಲ್ಲ ಪಾರ್ಟಿಸಿಪೆಂಟ್ ಅವರಿಂದ. Suryaay Nam. Together everyone, in one synchronization way. Very good. Om. Yes, right leg back. Everyone look up. ಏನು ಹೇಳಿ ಸ್ನೇಹಿತರೆ, ಬೇರೆ ಊರಿಗೆ ಹೋದಾಗ ಅಲ್ಲಿ ಕಲ್ಚರನ್ನು ನಾವು ಇಷ್ಟಪಡಬೇಕು, ಅಳವಡಿಸ್ಕೊಳ್ಬೇಕು. ಒಂದು ಒಳ್ಳೆಯತನ ಇದ್ದಲ್ಲಿ ಹಾಗೆಯೇ ಬೇರೆ ಬೇರೆ ಜನಗಳ ಪರಿಚಯ ಆಗತ್ತೆ ನಮಗೆ. ಇದು ಫೈನಲ್ ಡೇ ಅಂದರೆ ವ್ಯಾಲಿಡಿಕ್ಟರಿ ಫಂಕ್ಷನ್ ಡೇ. ಕಾಯ್ತಾ ಇದ್ದೀವಿ ಈಗ ನಾವು MLAಗೋಸ್ಕರ. ಸೊ ಅವರು ಬರೋದ್ರೊಳಗೆ ಹಾಗೆ ಸುಮ್ಮನೆ ಖಾಲಿ ಬಿಡೋದು ಸ್ಟೇಜ್ ಅಂತ ಹೇಳಿ ಸೊ ಸೂರ್ಯ ನಮಸ್ಕಾರ ಮಾಡಿಸ್ತಾ ಇದ್ದಾರೆ. ಅಭಿನವ್ ಜೋಶಿ ಅಂತೇಳಿ ಇವರು. Right leg over everyone. All right leg. Om.
गायत्रे नमः। ॐ अर्काय नमः। ಸ್ನೇಹಿತರೆ, ಇಲ್ಲಿ ವಿಡಿಯೋ ದೀರ್ಘ ಆಗಿದೆ ಅಂತ ಸ್ಕಿಪ್ ಮಾಡಬೇಡಿ. ಇನ್ನೊಂದು 5 ನಿಮಿಷ ಇದೆ, ಕಂಪ್ಲೀಟ್ ಮಾಡ್ಬಿಡ್ತೀನಿ, ನೋಡ್ತಾ ಹೋಗಿ. ಎಸ್, MLA ಬಂದಾಯಿತು. ಸೊ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಎಸ್ ಸ್ನೇಹಿತರೆ, ವೆಸ್ಟ್ ಬೆಂಗಾಲ್ ಹೈಯೆಸ್ಟ್ ಹೋದ್ರೂ ಕೂಡ ಕರ್ನಾಟಕದ ಸಂಧ್ಯಾ MS ಬ್ರಾಂಚ್, ಆಮೇಲೆ ವಿನಾಯಕ್ ಕೊಂಗಿ ಗೋಲ್ಡ್ ಮೆಡಲಿಸ್ಟ್ ಅಂಡ್ ಬಸಪ್ಪ ಅಂತೇಳಿ ಪ್ರೊಫೆಷನಲ್ ವಿಭಾಗದಲ್ಲಿ ಅವರಿಗೂ ಕೂಡ ಸಿಲ್ವರ್ ಸಿಕ್ಕಿತು. ನಾನು ವಿನಾಯಕ್ ಕೊಂಗಿ ಇವರೇ ಗೋಲ್ಡ್ ಮೆಡಲಿಸ್ಟ್. ನಮಸ್ತೆ ಫ್ರೆಂಡ್ಸ್, ನಾ ಸಂಜನಾ. ಇವತ್ತು ನಾನು 49 ಸೀನಿಯರ್ ನ್ಯಾಷನಲ್ ಯೋಗ ಕಾಂಪಿಟೇಷನ್ ನಲ್ಲಿ ಕೇರಳದಲ್ಲಿ ಇವತ್ತು ನಮ್ಮ ಜೊತೆ ಕರ್ನಾಟಕದಿಂದ ಹಲವಾರು ಕಾಂಪಿಟೇಟರ್ಸ್ ಬಂದಿದ್ದಾರೆ, ಪ್ಲೇಯರ್ಸ್ ಬಂದಿದ್ದಾರೆ. ಅದರಲ್ಲಿ 8 ವರ್ಷದಿಂದ ಸತತವಾಗಿ ವಿನ್ ಆಗ್ತಾ ಇರುವ ಹುಬ್ಬಳ್ಳಿಯ ವಿನಾಯಕ್ ಕೊಂಗಿ ಅವರು ಇದ್ದಾರೆ. ಅವ್ರ ಜೊತೆ ಅವರು ಹೇಗೆ ಮಾಡಿದಂತ ಒಂದೆರಡು ಮಾತಲ್ಲಿ ಅವ್ರನ್ನ ಕೇಳೋಣ. ಇವತ್ತು ಕೂಡ ಅವರು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ 45 to 55 ಏಜ್ ಗ್ರೂಪ್ ಅಲ್ಲಿ. ಸೊ ವಿನಾಯಕ್, ಕಂಗ್ರಾಚುಲೇಷನ್. ಒಂದೆರಡು ಮಾತು ನಿಮ್ಗೆ. ನನ್ನ ಹೆಸರು ವಿನಾಯಕ್ ಕೊಂಗಿ ಅಂತೇಳಿ. ನಾನು ಮೂಲತಃ ಹುಬ್ಬಳ್ಳಿ ನಿವಾಸಿ. ನಂದು ಪ್ರಿಂಟಿಂಗ್ ಪ್ರೆಸ್ ಇದೆ. ಪ್ರಿಂಟಿಂಗ್ ಪ್ರೆಸ್ ವರ್ಕ್ ಮಾಡ್ಕೊಂತ ನಾನು ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ. ಇದು ನನ್ನ 8ನೇ ಗೋಲ್ಡ್ ಮೆಡಲ್. ಇದು ಕೇವಲ ನ್ಯಾಷನಲ್ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಹಾಗೂ ಫೆಡರೇಷನ್ ಕಪ್ ಕೂಡ ಇದರವರು ವಿನ್ ಆಗಿದ್ದಾರೆ. ಹುಬ್ಳಿಯಿಂದ ಅವರು ವರ್ಕ್ ಮಾಡೋ ಜೊತೆಗೆ ಯೋಗವನ್ನು ಕೂಡ ಬಿಟ್ಟಿಲ್ಲ. ಅದು ಅಷ್ಟೇ ಅಲ್ಲ, ಅವರು ಫಸ್ಟ್ ಪ್ರೈಸ್ ಅನ್ನ ತಗೊಳ್ತಾ ಇದ್ದಾರೆ, ಮತ್ತೆ ಯೋಗ ಕ್ಲಾಸ್ ಕೂಡ ಮಾಡ್ತಾ ಇದ್ದಾರೆ. ಎಸ್, ರಾಜು ಯೋಗ ಸೆಂಟರ್ ಅಂತೇಳಿ ಧಾರವಾಡದಲ್ಲಿ ಮಾಡ್ತಾ ಇದ್ದಾರೆ. ಹಾರ್ಟ್ಲಿ ಕಂಗ್ರಾಚುಲೇಷನ್ ನಿಮ್ಮ ಫ್ಯೂಚರ್ ಲೈಫ್. ಥ್ಯಾಂಕ್ ಯು. ಅಂಡ್ ಇವರು ಕೂಡ ನನ್ನ ಲೆಫ್ಟ್ ಸೈಡ್ ಇದ್ರು ಬಸಪ್ಪ ಅಂತೇಳಿ ಸಿಲ್ವರ್ ಮೆಡಲ್ ತಗೊಂಡಿದ್ದಾರೆ. ಸೊ ಮೆಡಲ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ ಸ್ನೇಹಿತರೆ, ಯಾಕಂದ್ರೆ ಒನ್ಸ್ ಅಪಾನ್ ಅ ಟೈಮ್ ನಾನು ಕೂಡ ಕಾಂಪಿಟೇಟರ್ ಆಗಿದ್ದೆ. ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತುಂಟು. ಸೊ ಬನ್ನಿ ಸ್ನೇಹಿತರೆ, ಈಗ ಫೈನಲ್ ಆಗಿ ಇವರು ನಮ್ಮ ಇಂಟರ್ನ್ಯಾಷನಲ್ ಏರ್ಲೈನ್ಸಿನ ಪೈಲಟ್ ಸುನೀತಾ ಮೇಡಮ್ ಅಂತೇಳಿ, ಬಹಳ ಒಂದು ವಿಶೇಷತೆ. ಬನ್ನಿ ಈಗ ಕೇರಳದ ಒಂದು ವಿಶೇಷ ಸಾಂಗ್ ಜೊತೆ ಕೇರಳಿಯನ್ಸಿದ ಒಂದು ಫ್ರೀ ಫ್ಲೋ ಯೋಗ ಹೇಗೆ ಮಾಡ್ತಾರೆ ಅನ್ನೋದು ತೋರಿಸ್ತೇನೆ, ಬನ್ನಿ. ಸ್ನೇಹಿತರೆ, ಇಷ್ಟೆಲ್ಲ ಮಾಡುವಾಗ ಯಾವ ಸ್ಟೇಟಿಂದ ನಾವು ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾರೆ ಆ ಸ್ಟೇಟಿನವರಿಗೆ ಸ್ವಲ್ಪ ಖರ್ಚು ಇದ್ದೇ ಇರುತ್ತೆ. ಸೊ ಅಲ್ಲಿ ಸರ್ಕಾರ, ಸಂಘ ಸಂಸ್ಥೆಗಳು ಅಥವಾ ಯೋಗ ಫೆಡರೇಷನ್ ಆಫ್ ಇಂಡಿಯಾದಿಂದ ಕೂಡ ಕೆಲವು ಹಣವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಸ್ನೇಹಿತರೆ, ನಮ್ಮ ದೇಶ ಜಾತ್ಯತೀತ ಆದರೂ ಕೂಡ ಪ್ರತಿ ರಾಜ್ಯವು ಕೂಡ ಸಾಂಸ್ಕೃತಿಕ ಹಿರಿಮೆಯಿಂದ ಕೂಡಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಲ್ವಾ? ಇವರು ಕೇರಳ ರಾಜ್ಯದ ಮಕ್ಕಳೇ ಮಾಡ್ತಾ ಇರುವ ಫ್ರೀ ಫ್ಲೋ ಯೋಗ ಅಂತ ಕರಿತೀವಿ ಗ್ರೂಪಲ್ಲಿ.
ಸ್ನೇಹಿತರೆ ಇಷ್ಟೆಲ್ಲ ಮುಗಿಯುವಾಗ ಭಾನುವಾರ ಮಧ್ಯಾಹ್ನ ಕಳೆದಿತ್ತು. ಊಟ ಮುಗಿಸಿ ಅನಂತ ಪದ್ಮನಾಭನ ಸನ್ನಿಧಾನಕ್ಕೆ ಹೋಗದಿದ್ರೆ ಆಗತ್ತಾ? ಆ ಅನಂತ ಪದ್ಮನಾಭ ಸುಮ್ಮನೆ ಇರುವನೆ? ಇಲ್ಲ, ಹೋಗಿದ್ವಿ. ಆದ್ರೆ ಹೋದಾಗ ಏನಾಯ್ತು ಅದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಸ್ನೇಹಿತರೆ. ತುಂಬಾ ಬಿಸಿಲಿದೆ. ಒಂದು ಸೋಡಾ ಶರ್ಬತ್ ಕುಡ್ದು ಟ್ರೇನ್ ಹತ್ತೆ ಬಿಟ್ಟೆ. ಯಾಕೆಂದ್ರೆ ಸಂಜೆ ಆಗಿತ್ತು. ಟ್ರೇನ್ ರೆಡಿ ಇತ್ತು. ಮನೆಗೆ ಬಂದಾಗ ಏನಾಯ್ತು ಸ್ನೇಹಿತರೆ, ಎಲ್ಲೇ ಹೋಗಿ ಏನೇ ಮಾಡ್ಲಿ ಒಂದಂತೂ ಸತ್ಯ ಸ್ನೇಹಿತರೆ. ಏನದು? ಕೊನೆಯದಾಗಿ ಫ್ರೆಂಡ್ಸ್, ನೀವು ಏನೇ ಹೇಳಿ, ಎಷ್ಟೇ ಊರು ತಿರುಗಿ ಏನೇ ಮಾಡ್ಲಿ, ಬಟ್ ನಮ್ಮೂರಿಗೆ ಬಂದ್ಮೇಲೆ ನಮ್ಮ ಗಂಜಿ ಇದೆಯಲ್ಲ, ನಮ್ಮೂರಿನ ಫುಡ್, ನಮ್ಮ ಮನೆಯ ಅನ್ನವೋ ಗಂಜಿಯೋ ಇದೆಯಲ್ಲ, ಅದರಷ್ಟು ಟೇಸ್ಟ್ ಇನ್ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ. ಅದೇ ನಮಗೆ ಸ್ವರ್ಗ. ಏನ್ ಹೇಳ್ತೀರಾ? ಒಂದು ಕಮೆಂಟ್ ಮಾಡಿ. ಎಸ್ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಯೋಗ ಕಾಂಪಿಟೇಷನ್ ಹೇಗೆ ನಡೆಯುತ್ತೆ, ಹೇಗೆ ಜಡ್ಜ್ಮೆಂಟ್ ಮಾಡ್ತೀವಿ, ಹೇಗೆ ಮಾರ್ಕ್ಸ್ ಎಲ್ಲ ಕೊಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಯಾರು ಈ ವಿಷಯವನ್ನ ಹೇಳೋದಿಲ್ಲ. ಗಂಜಿಗೆ ಒಂದಿಷ್ಟು ಉಪ್ಪು, ಉಪ್ಪಿನಕಾಯಿ, ಬೇಕಾದ್ರೆ ಹಪ್ಪಳ, ಮೇಲಿಂದ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ವಾಹ್, ಅದು ಪ್ರಪಂಚದ ಯಾವುದೇ ಸುಖಕ್ಕೂ ಕಡಿಮೆ ಇಲ್ಲ ಸ್ನೇಹಿತರೆ. ಹಾಗಾದ್ರೆ ನಿಮ್ಮ ಲೈಕ್ ಇದೆ ಅಂತ ಭಾವಿಸ್ತೇನೆ. ಆಮೇಲೆ ಕಮೆಂಟ್ ಮಾಡ್ತೀರಿ ತಾನೆ? ಒಂದು ಸಬ್ಸ್ಕ್ರೈಬ್ ಮಾಡದೆ ಮುಂದೆ ಹೋಗಬೇಡಿ ಸ್ನೇಹಿತರೆ. ಕರಾವಳಿ ಭಾಗದಲ್ಲಿ ಈ ಒಂದು ಫುಡ್ಗೆ ಎಡಿಟ್ ಆಗಿರ್ತೀವಿ. ಸೊ ಎಷ್ಟು ಜನ ಈ ಒಂದು ಗಂಜಿಗೆ ಊರು ಬಿಟ್ಟು ಬೆಂಗಳೂರಿಗೆ ಹೋದವರು ಬಂದು ವಾಪಸ್ ಬಂದವರು ಇದ್ದಾರೆ. ಏನೇ ಹೇಳಿ ಫ್ರೆಂಡ್ಸ್, ನಮ್ಮೂರೇ ನಮಗೆ ಮೇಲು. ಏನ್ ಹೇಳ್ತೀರಾ ನೀವು? ಮತ್ತೆ ಕಮೆಂಟ್ ಮಾಡಿ. ನೋ ವರ್ಡ್ಸ್. ಇಷ್ಟೇ ನಮ್ಮ ಜೀವನ, ನಮ್ಮ ಪ್ರಪಂಚ. ಸ್ನೇಹಿತರೆ, ಇಷ್ಟ ಆದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್. ನಮಸ್ಕಾರ.